ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗಾಯತ್ರಿ ದೇವಿ ಜಿ.ಪಿ. ಪಾಟೀಲ್ರನ್ನ ಭೇಟಿ ಆಗೋದಕ್ಕೆ ಅಂತ ಬಂದರೆ ಇಲ್ಲಿ ಜಿ.ಪಿ. ಪಾಟೀಲ್ ಗಾಯತ್ರಿ ದೇವಿಗೆ ಸರಿಯಾಗಿ ತಿರುಗೇಟನ್ನು ಕೊಡೋದ್ರ ಮುಖಾಂತರ ಇನ್ನೊಂದು ಫೀಸನ್ನು ರಿವೀಲ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಕೋರ್ಟ್ನಿಂದ ಹೊರಬಂದಂಥ ಜಿ.ಪಿ. ಪಾಟೀಲ್ ಅವರು ಪೊಲೀಸ್ ಅವರ ಪರ್ಮಿಷನ್ ತಗೊಂಡು ಭಾರ್ಗವಿ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಬರ್ತಾರೆ. ಬೇಡ ಮೈ ಕೇಸಿಂದ ಹಿಂದೆ ಸರಿದ್ ಬಿಡು, ನೀನು ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನನ್ನ ಪರವಾಗಿ ಅಂತ ಜಿ.ಪಿ. ಪಾಟೀಲ್ ಹೇಳ್ತಾರ. ಏನು ಮಾತಾಡ್ತಿದ್ರ ಮಾವ, ನನ್ನ ತಂದೆ ಏನೋ ಸತ್ತು ಹೋಗ್ಬಿಟ್ರು, ನನ್ನ ತಂದೆಯನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ತಂದೆ ಸ್ಥಾನದಲ್ಲಿರೋ ನಿಮ್ಮನ್ನಾದರೂ ಉಳಿಸ್ಕೋಬೇಕಲ್ವ ನಾನು ಅಂತ ಭಾರ್ಗವಿ ಹೇಳ್ತಿದ್ದಾರೆ. ಇಲ್ಲ ಭಾರ್ಗವಿ, ಅವರು ಎಂಥ ಕೆಲಸ ಬೇಕಿದ್ರು ಮಾಡ್ತಾರೆ ಅವರ ಕೆಲಸವನ್ನು ಸಾಧಿಸ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಭಾರ್ಗವಿ, ದಯವಿಟ್ಟು ಇದರಿಂದ ಹಿಂದೆ ಸರಿದ್ ಬಿಡು. ಒಂದು ಜೀವ ಹೋಗಿ ಇಡೀ ಮನೆ ಜೀವ ಉಳಿಯುತ್ತೆ ಅಂದರೆ ಅದಕ್ಕಿಂತ ಬೇರೆ ಏನು ಬೇಕು? ನನಗೇನಾದರೂ ಪರವಾಗಿಲ್ಲ, ಆದರೆ ನನ್ನ ಕುಟುಂಬ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ನನ್ನ ಜೀವ ಹೋದರೂ ಪರವಾಗಿಲ್ಲ, ನನಗೆ ಏನು ಬೇಕಿದ್ರೂ ಅನುಭವಿಸ್ತೀನಿ, ದಯವಿಟ್ಟು ಇದರಿಂದ ಹಿಂದೆ ಸರಿದ್ಬಿಡು ಭಾರ್ಗವಿ ಅಂತ ಹೇಳಿ ಜಿ.ಪಿ. ಪಾಟೀಲ್ ಹೇಳ್ತಿದ್ದಾರೆ. ಆಗ ಇಲ್ಲಿ ಭಾರ್ಗವಿ ಏನು ಮಾತಾಡ್ತಿದ್ರ ಮಾವ ನೀವು, ನನಗೂ ಕೂಡ ಗೊತ್ತದ ಅವ್ರು ಎಂಥವ್ರು ಅಂತ. ತಪ್ಪು ಮಾಡ್ತಿರೋ ಅವರೇ ಅಷ್ಟು ಧೈರ್ಯವಾಗಿ ಮುನ್ನುಗ್ತಾ ಇರಬೇಕಾದ್ರೆ ಸತ್ಯದ ಪರ ಇರೋರು ನಾವು, ನಮಗೆ ಅನ್ಯಾಯ ಆಗಿರೋದು ಅಂಥದ್ರಲ್ಲಿ ನಮಗೆ ಅದನ್ನು ಎದುರಿಸೋದಕ್ಕಾಗೋದಿಲ್ವಾ? ಖಂಡಿತವಾಗ್ಲೂ ಧೈರ್ಯವಾಗಿ ಎದುರಿಸೋಣ, ನೀವೇನೂ ಹೆದರ್ಕೋಬೇಡಿ, ಈ ಭಾರ್ಗವಿ ಇದ್ದಾಳೆ, ಖಂಡಿತವಾಗ್ಲೂ ನಿಮ್ಮನ್ನ ಆಚೆ ಕರ್ಕೊಂಡು ಬಂದೇ ಬರ್ತೇನೆ, ಯೋಚನೆ ಮಾಡಬೇಡಿ, ನಾವು ಧೈರ್ಯವಾಗಿ ಮುನ್ನುಗ್ಬೇಕಾಗತ್ತೆ. ಆ ರೀತಿ ಅನ್ಯಾಯ ಮಾಡ್ತಿರೋರಿಗೆ ಸರಿಯಾಗಿ ಶಿಕ್ಷೆಯನ್ನು ಕೊಡಿಸ್ಬೇಕಾಗತ್ತೆ, ಅದನ್ನು ಹೊರತಾಗಿ ಈ ರೀತಿ ಹೆದರ್ಕೊಂಡು ಹಿಂದೆ ಸರಿಯೋದಲ್ಲ ಅಂತ ಹೇಳಿ ಭಾರ್ಗವಿ ಮಾವನಿಗೆ ಹೇಳ್ತಿರ್ತಾರೆ. ಅದೇ ಒಂದು ಸಮಯಕ್ಕೆ ಅಲ್ಲಿಗೆ ಆರ್ಕೆ ಬರ್ತಾರೆ. ಏನಿದು ಮಾವ ಸೊಸೆ ಇಬ್ರು ಕೂಡ ಮಾತನಾಡ್ತಾ ಇದ್ರಲ್ಲ, ಏನು ಮಾತಾಡ್ತಿದ್ರ? ಅಯ್ಯೋ ಪಾಪ ನಿಮ್ಮಿಬ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ ಅಂತ ರೀತಿಯಲ್ಲಿ ಆರ್ಕೆ ಮಾತನಾಡ್ತಾರ. ಇತ್ತ ಕಡೆ ಭಾರ್ಗವಿ, ನಿಮ್ಮನ್ನ ಏನೋ ದೊಡ್ಡ ಲಾಯರ್ ಅಂತ ಅನ್ಕೊಂಡಿದ್ದೆ, ಡೆಲ್ಲಿಯಿಂದ ಬಂದು ಈ ರೀತಿ ಸುಳ್ಳು ಸಾಕ್ಷಿ ಇಟ್ಕೊಂಡು ಈ ರೀತಿ ವಾದ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳಿ ಭಾರ್ಗವಿ ಕೇಳಿದಾಗ, ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಿದ್ಯಾ? ಇಲ್ಲೇ ಇದ್ದಾರಲ್ವಾ ನಮ್ಮ ಗುರುಗಳು ಜಿ.ಪಿ. ಪಾಟೀಲ್ ಅವರು, ಅವರೇ ಅಂತ ಹೇಳಿ ಆರ್ಕೆ ಹೇಳ್ತಿದ್ದಾರೆ. ಇತ್ತ ಕಡೆ ನೀವು ಏನೇ ಮಾಡಿದ್ರು ಕೂಡ ನೀವು ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ. ನೋಡ್ತೀಯಾ ಭಾರ್ಗವಿ ನನ್ನ ಒಂದು ವಾದ ಹೇಗಿತ್ತು ಅಂತ ಹೇಳಿ ಆರ್ಕೆ ಹೇಳ್ತಿದ್ದಾರೆ. ನೋಡ್ದೆ ನಿಮ್ಮ ಸುಳ್ಳಿನ ಕಂತೆಯನ್ನ, ಆದ್ರೆ ನೀವು ಅನ್ಕೊಂಡಿದ್ರ ಸುಳ್ಳಿನ ಕಂತೆಯಿಂದ ನೀವು ಗೆಲ್ಲಬಹುದು ಅಂತ, ಆದ್ರೆ ಯಾವುದೇ ಕಾರಣಕ್ಕೂ ನೀವು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾರ್ಗವಿ ಹೇಳ್ತಾರ. ಏನ್ ಭಾರ್ಗವಿ, ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ಯಾ, ಆದ್ರೆ ಇವತ್ತು ಸೋಲನ್ನ ಅನುಭವಿಸ್ದೆ ಅಲ್ವಾ, ಪಾಪ ಕೊನೆಗೂ ಕೋರ್ಟಿಗೆ ಬಂದ್ಯಲ್ಲ ನೀನು ಅಂತ ಹೇಳಿ ಆರ್ಕೆ ಹೇಳ್ತಿದ್ದಾರೆ. ಇವತ್ತು ಸೋತಿರಬಹುದು, ಆದ್ರೆ ಅಂತಿಮ ತೀರ್ಪು ಏನ್ ಬರುತ್ತೆ ಅನ್ನೋದು ಮುಖ್ಯವಾಗತ್ತೆ ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರ. ಈಗ ನೀನು ಪಾಪ ಜಿ.ಪಿ. ಪಾಟೀಲ್ ಮನೆ ಸುಸ್ಸಿ ಆಗಿದ್ಯಾ, ಪಾಪ ಕೋರ್ಟ್ಗೂ ಬರೋಕ್ಕಾಗಿರ್ಲಿಲ್ಲ, ಈಗ ನೀನು ಕೋರ್ಟಿಗೆ ಬಂದಿದ್ಯಾ, ಇನ್ನು ಮುಂದೆ ಏನಾಗತ್ತೆ ಅನ್ನೋದು ನನ್ನ ಮುಖಾಂತರ ನಿನಗೆ ಗೊತ್ತಾಗತ್ತೆ ಅಂತ ಆರ್ಕೆ ಹೇಳ್ತಾರ. ಇದ್ರ ನಡುವೆ ಏನ್ ಗೊತ್ತಾಗಬೇಕು ಎಲ್ಲವೂ ಕೂಡ ಗೊತ್ತಾಗತ್ತೆ. ಇಲ್ಲಿ ಭಾರ್ಗವಿ ಇದ್ದಾಳೆ, ಅವಳ ಮಾವನನ್ನ ಕಾಪಾಡೋದಕ್ಕೆ, ಖಂಡಿತವಾಗ್ಲೂ ನನ್ನ ಮಾವನನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ಗೊತ್ತಿದೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಹೌದಾ ಭಾರ್ಗವಿ, ಆ ಮನೆ ಸುಸ್ಸಿ ಆಗಿದ್ಯಾ ಭಾರ್ಗವಿ, ನೀನು ಎಲ್ಲಿಂದ ಆಗ್ತೀಯಾ ಅಂತ ಹೇಳಿ ಆರ್ಕೆ ಕೇಳಿದಾಗ, ಭಾರ್ಗವಿ ಪಕ್ಕದಲ್ಲಿ ಯಾವಾಗ್ಲೂ ಕೂಡ LLB ಅನ್ನೋದು ಇದ್ದೇ ಇರತ್ತೆ ಅಂತ ಹೇಳಿ ಭಾರ್ಗವಿ ಆರ್ಕೆಗೆ ತಿರುಗೇಟನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಆರ್ಕೆ ಮಾತ್ರ ಇಲ್ಲಿ ಜೆ.ಪಿ.ಯನ್ನ ಉಳಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ, ಎಲ್ಲ ಸಾಕ್ಷಿಗಳು ಕೂಡ ಒದಗಿಸೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತ ಆರ್ಕೆ ಹೇಳ್ತಿದ್ದಾರೆ. ಅದಕ್ಕೆ ತಿರುಗಿ ಬಿದ್ದಂತಹ ಇಲ್ಲಿ ಭಾರ್ಗವಿ ಆರ್ಕೆಗೆ ಒಂದು ರೀತಿಯ ಪೆಟ್ಟನ್ನ ಕೊಡ್ತಾಳೆ. ಪೆಟ್ಟು ಕೊಡೋದ್ರ ಮುಖಾಂತರ ಆರ್ಕೆಯಲ್ಲಿ ಭಯವನ್ನ ಹುಟ್ಟಿಸ್ತಾಳೆ. ಇತ್ತ ಕಡೆ ಜೆ.ಪಿ. ಭಾರ್ಗವಿಯನ್ನ, ನೋಡು ಭಾರ್ಗವಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ಒಂದು ಕೇಸಿಂದ ಹಿಂದೆ ಸರಿದು ಬಿಡಮ್ಮ, ಬೇಡ ಇಂಥ ಕೆಟ್ಟವರ ಸಹವಾಸ, ನೀಚರ ಸಹವಾಸ, ಅವರು ನಿಜವಾಗ್ಲೂ ಕೂಡ ಕೀಚಕರು, ರಾಕ್ಷಸರು ಅಂತ ಹೇಳ್ತಿದ್ರೆ ನೀವೇನು ಹೆದರ್ಕೋಬೇಡಿ ಮಾವ, ನಾನಿದ್ದೀನಿ, ಖಂಡಿತವಾಗ್ಲೂ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ, ಹೇಗೆ ನಿಮ್ಮನ್ನ ಆಚೆ ತರಬೇಕು ಅನ್ನೋದು ಗೊತ್ತಿದೆ, ಜೊತೆಗೆ ಇಂಥ ರಾಕ್ಷಸರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಕೂಡ ಗೊತ್ತಿದೆ. ಸತ್ಯ ಅನ್ನೋದು ಮುಚ್ಚೋಗಿದೆ, ಆ ಒಂದು ಸತ್ಯವನ್ನ ಯಾವ ರೀತಿ ಆಚೆ ತರ್ತೀನಿ ಅಂತ ನೋಡ್ತಾ ಇರಿ. ಎಷ್ಟು ಸುಳ್ಳುಗಳನ್ನ ಹೇಳಿದ್ರು ಕೂಡ ಸತ್ಯದ ಮುಂದೆ ಅದು ನಿಲ್ಲುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಭಾರ್ಗವಿ ಆರ್ಕೆ ಮುಂದೆ ಹೇಳ್ತಾರ. ಸರಿ ಆಯ್ತು, ಕೋರ್ಟಲ್ಲಿ ನೋಡೋಣ, ಗೊತ್ತಾಗತ್ತೆ ಯಾರು ಗೆಲ್ತಾರೆ ಸೋಲ್ತಾರೆ ಅಂತ ಹೇಳಿ ಆರ್ಕೆ ಅಲ್ಲಿಂದ ಹೋಗ್ತಾರ. ಇತ್ತ ಕಡೆ ಭಾರ್ಗವಿ ಮನೆಗೆ ಬರ್ತಿದ್ದಾಗೇನೆ ಬೃಂದ ನಿರ್ಮಲ ಪಾಟೀಲ್ ಅವರನ್ನ ಕರ್ಕೊಂಡು ಬರ್ತಾರ. ಕೇಳಿ ಅತ್ತೆ, ಇವಳನ ಮಾವ ಎಲ್ಲಿ ಅಂತ ಹೇಳಿ ಬೃಂದ ಹೇಳಿದಾಗ, ಈ ಕಡೆ ಭಾರ್ಗವಿ ಏನ್ ಮಾತಾಡ್ತಿದ್ಯಾಕ ನೀನು ಅಂದಾಗ, ಹೌದು, ಮೊದಲು ಅತ್ತೆ ಪ್ರಶ್ನೆಗೆ ಉತ್ತರ ಕೊಟ್ಟು ಒಳಗಡೆ ಬಾ, ನೀನು ಏನ್ ಅನ್ಕೊಂಡಿದ್ಯಾ ನೀನು ಅಂತ ಹೇಳಿ ಬೃಂದ ಹೇಳಿದಾಗ, ಏನ್ ಅನ್ಕೊಂಡಿದ್ದೆ ನೀ, ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು ಅಂತ ಭಾರ್ಗವಿ ಕೇಳ್ತಿದ್ದಾಳ. ಎಲ್ಲಿ ಮಾವನ್ ಕರ್ಕೊಂಡು ಬರ್ತೀನಿ ಅಂತ ಹೋದೆ ಅಲ್ವಾ, ನೀನ್ ಎಲ್ಲಿ ಮಾವನ್ ಕರ್ಕೊಂಡು ಬರ್ತೀಯಾ, ನಿನ್ಗೆ ಮಾವ ಜೈಲಲ್ಲಿ ಇರೋದೇ ಬೇಕಾಗಿರೋದು, ಆದ್ರೆ ನೆಪ ಮಾತ್ರಕ್ಕೆ ಮಾತ್ರ ಈ ರೀತಿ ಹೋಗಿದ್ಯಾ ಅಲ್ವಾ ಅಂತ ಕೇಳಿದಾಗ, ಏನೇನೋ ಮಾತಾಡ್ಬೇಡ ನೀನು, ಸುಮ್ಮನೆ ವಿನಾಕಾರಣವಾಗಿ
ಅಂತ ಹೇಳಿ ಭಾರ್ಗವಿ ತಿಳಿಸ್ತಾರೆ. ನಾನು ನಿಜನೇ ಹೇಳ್ತಿದ್ದೀನಿ, ಆ ರೀತಿ ಇದ್ದಿದ್ರೆ ಮಾವನ್ ಕರ್ಕೊಂಡು ಬರಬೇಕಿತ್ತು. ನೀನು ಹೋಗಿದ್ರಿಂದ ಆಸ್ತಿನೂ ಹೋಯ್ತು, ದುಡ್ಡು ಹೋಯ್ತು. ಈಗ ಕೈಯಲ್ಲಿ ದುಡ್ಡು ಇಲ್ಲ, ಮಾವನು ಮನೆಗೆ ಬರಲಿಲ್ಲ. ಏನು ಮಾಡಬೇಕು ನಾವು? ನಮ್ಮನ್ನ ಬೀದಿಗೆ ತರಬೇಕು ಅನ್ನೋದೇ ನಿನ್ನ ಆಲೋಚನೆ ಆಗಿದೆ ಅಲ್ವಾ? ಅದೇ ಕಾರಣಕ್ಕೆ ತಾನೇ ನೀನು ಇಷ್ಟೆಲ್ಲ ಮಾಡ್ತಿರೋದು ಅಂತ ಬೃಂದ ಹೇಳ್ತಿದ್ದಾಳೆ. ಇಲ್ಲ, ಸುಮ್ಮನೆ ಏನೇನೋ ಮಾತಾಡಬೇಡ ನೀನು ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಸುಮ್ಮನೆ ನಿಂತ್ಕೋ ಭಾರ್ಗವಿ, ಯಾವುದೇ ಕಾರಣಕ್ಕೂ ನೀನು ಈ ಒಂದು ಕೇಸನ್ನು ತಗೋಬೇಡ. ನನ್ನ ಗಂಡ ಜೆಪಿನ ಕಾಪಾಡೋದಕ್ಕೆ ಅವರ ಫ್ರೆಂಡ್ಸ್, ಜೂನಿಯರ್ಸ್ ಎಲ್ಲರೂ ಕೂಡ ಇದ್ದಾರೆ. ಯಾರೋ ಒಬ್ರು ಕೇಸ್ ತಗೊಂಡು ಮುಂದುವರಿಸ್ತಾರೆ. ಆದರೆ ಇನ್ನು ಮುಂದೆ ನೀನಂತೂ ಈ ಕೇಸನ್ನು ತೆಗೆದುಕೂಡ್ದು ಅಂತ ಹೇಳಿ ಹೇಳ್ತಿದ್ದಾರೆ. ಅಯ್ಯೋ ಅತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಖಂಡಿತವಾಗ್ಲೂ ನಾನು ಮಾವನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ರೆ, ಏನಮ್ಮ ಬೇಡ, ನೀನೇನು ಕರ್ಕೊಂಡು ಬರೋದು ಬೇಡ. ಅವತ್ತು ಅಪ್ಪನಿಗೋಸ್ಕರ ನೀನು ಹೋದೆ, ಅಪ್ಪನೇ ತೀರ್ ಹೋಗ್ಬಿಟ್ರು. ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂದೆ, ಸಂಧ್ಯಾ ಕತೆನೇ ಮುಗ್ದೋಯ್ತು. ಈಗ ಮಾವನ್ನ ಬಿಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿ ಮಾವನ ಕತೆ ಕೂಡ ಮುಗಿಸ್ಬೇಕು ಅನ್ಕೊಂಡಿದ್ಯಾ ನೀನು? ಮಾತು ಕೊಡು ನೀನು ಅತ್ತೆಗೆ, ಯಾವುದೇ ಕಾರಣಕ್ಕೂ ಈ ಕೇಸ್ ತಗೊಳ್ಳೋದಿಲ್ಲ ಅಂತ ಹೇಳಿ ಬೃಂದ ಹೇಳ್ತಿದ್ದಾಗನೇ ಅಲ್ಲಿಗೆ ಅರ್ಜುನ್ ಬರ್ತಾರೆ. ಅರ್ಜುನ್ ನೀನಾದರೂ ಹೇಳು ಅಂತ ಹೇಳಿ ಬೃಂದ ಮತ್ತು ನಿರ್ಮಲ್ ಅವರು ಹೇಳಿದಾಗ, ಏನು ಹೇಳಬೇಕು? ಭಾರ್ಗವಿಯವರು ಮಾತ್ರ ನನ್ನಪ್ಪನನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ. ಭಾರ್ಗವಿಯವರು ಮಾತ್ರನೇ ಈ ಒಂದು ಕೇಸನ್ನು ತಗೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಿ ಸತ್ಯವನ್ನು ಹೊರ ತೆಗೆಯೋದು. ನನಗೆ ಭಾರ್ಗವಿಯವರ ಮೇಲೆ ವಿಶ್ವಾಸ ಇದೆ. ಅವರು ಮನೆಯಲ್ಲಿ ಏನೇ ಆಗಿರ್ಬೋದು, ಆದರೆ ಕೋರ್ಟ್ಗೆ ಹೋದ ಮೇಲೆ ಅವರು ಲಾಯರ್ ಆಗಿ ಏನು ಮಾಡ್ತಾರೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವ್ರ ಮೇಲೆ ಭರವಸೆ ಇದೆ. ಡ್ಯಾಡ್ ಖಂಡಿತ ಬಿಡುಗಡೆ ಆಗ್ತಾರೆ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಖಂಡಿತವಾಗ್ಲೂ ಭಾರ್ಗವಿ ನನ್ನ ತಂದೆಯನ್ನು ಕರ್ಕೊಂಡು ಬರ್ತಾರೆ ಅನ್ನೋ ಹೋಪ್ಸಿದೆ. ಯಾಕಂದರೆ ನಮಗೆ ಗೊತ್ತಿಲ್ಲದಿರೋ ಎಷ್ಟು ಸಾಕ್ಷಿಗಳನ್ನ ಅವರು ತುಂಬ ದಿನಗಳಿಂದ ಸ್ಟಡಿ ಮಾಡಿ ಕಲೆಕ್ಟ್ ಮಾಡಿದ್ದಾರೆ, ಒಂದಷ್ಟು ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಅರ್ಜುನ್ ಅಲ್ಲಿಂದ ಹೋಗ್ತಾರೆ. ನಂತರ ಭಾರ್ಗವಿ ಬಂದಿದೆ ಅತ್ತೆ ಹತ್ರ, ದಯವಿಟ್ಟು ಅತ್ತೆ ಈ ಬಾರಿ ನನ್ನನ್ನು ನಂಬಿ ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ, ಖಂಡಿತ ಮಾವನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಮಾತು ಕೊಟ್ಟು ಅಲ್ಲಿಂದ ಭಾರ್ಗವಿ ಹೊರಡ್ತಾರೆ. ಇತ್ತ ಕಡೆ ಗಾಯತ್ರಿ ದೇವಿ ನಿಜಕ್ಕೂ ಕೂಡ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆರ್ಕೆ ಮತ್ತೆ ಶಕ್ತಿ ಕೂಡ ಇದ್ದಾರೆ. ಈ ಭಾರ್ಗವಿ ಎಲ್ಲಿಂದ ಬಂದು? ಅವತ್ತು ಅವರ ತಂದೆ ಚಿತೆಯಲ್ಲಿ ನಾನು ಪ್ರಾಮಿಸ್ ಮಾಡೋ ಹಾಗೆ ಮಾಡಿದೆ, ಜೊತೆಗೆ ಅವ್ರ ಮನೆಯಲ್ಲಿ ಯಾರು ಕೂಡ ಅವಳನ್ನ ಹತ್ರ ಸೇರಿಸದೆ ದೂರ ಇರೋ ಹಾಗೆಲ್ಲ ಮಾಡಿದೆ. ಆದ್ರೆ ಕೊನೆಗೂ ಕೂಡ ಭಾರ್ಗವಿ ಕೋರ್ಟ್ಗೆ ಬಂದಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ರೆ ನೀವು. ಭಾರ್ಗವಿ ಬಗ್ಗೆ ನೀವು ಆಡೋ ಮಾತೆಲ್ಲ ಕೇಳಿದಾಗ ಖಂಡಿತ ಅವಳು ಹೇಗೆ ವಾದ ಮಾಡ್ತಾಳೆ ಅದನ್ನೆಲ್ಲ ನೋಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಕೊನೆಗೂ ಅದನ್ನ ನೋಡ್ದೆ. ನಿಜವಾಗ್ಲೂ ಅವಳು ಆರ್ಗ್ಯುಮೆಂಟ್ ಕೇಳ್ತಾ ಇರಬೇಕು ಅಂತ ಅನ್ಸುತ್ತೆ. ರವೀಂದ್ರ ಜೀಬಿನ ವಾದ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ನಿಜಕ್ಕೂ ಆಕೆ ಅಂತೂ ತುಂಬಾನೇ ಬ್ರೈಟ್ ಫ್ಯೂಚರ್ ಅನ್ನ ಹೊಂದಿದಾಳಿ ಅಂತ ಆರ್ಕೆ ಹೊಗಳುತ್ತಿದ್ರೆ, ನಿಮ್ಮನ್ನ ಹೊಗಳೋದಕ್ಕೆಲ್ಲ ಇಲ್ಲಿ ಕರೆದಿರೋದು ಕೇಸ್ ನಡೆಸೋದಕ್ಕೆ, ಅವಳನ್ನೇನು ಹೊಗಳೋದು ಅಂತ ಹೇಳಿ ಗಾಯತ್ರಿ ದೇವಿ ಹೇಳಿದಾಗ, ಏನು ಯೋಚನೆ ಮಾಡ್ಬಿಡಿ, ಖಂಡಿತ ನಾನು ಇವತ್ತು ವಾದ ಮಾಡಿದ್ದೀನಲ್ವಾ, ಖಂಡಿತ ಅವಳಿಗೆ ಸೋಲಾಗಿದೆ ಇವತ್ತು ಅಂತ ಹೇಳಿ ಆರ್ಕೆ ಹೇಳ್ತಾರೆ. ಅವಳು ಏನು ಅನ್ಕೊಂಡ್ಬಿಟ್ಟಿದ್ರ ನೀವು? ಅವಳೇನು ಸಾಮಾನ್ಯ ಅಲ್ಲ, ರವೀಂದ್ರನ ಗರಡಿಯಲ್ಲಿ ಅಳಗಿರೋಳವಳು, ಜೊತೆಗೆ ದೈತ್ಯ ಜಿಪಿ ಮುಂದೆ ಗೆದ್ದಿರೋಳವಳು. ಅಷ್ಟು ಸುಲಭಕ್ಕೆ ತಗೋಬೇಡಿ ಅವಳನ್ನ ಅಂತ ಗಾಯತ್ರಿ ದೇವಿ ಹೇಳ್ತಾರೆ. ಆದ್ರೂ ಇಲ್ಲಿ ಆರ್ಕೆ ಹೋಗ್ಲೋದನ್ನ ಗಾಯತ್ರಿ ದೇವಿಯಿಂದ ಸಹಿಸೋಕ್ಕಾಗೋದಿಲ್ಲ. ಹಾಗಾಗಿ ಆರ್ಕೆ ಮೇಲೇನೆ ಸಿಡಿದೆದ್ದು ಬೈದು ಅಲ್ಲಿಂದ ಗಾಯತ್ರಿ ದೇವಿ ಅವರು ಆರ್ಕೆಯನ್ನ ಕಳಿಸ್ಬಿಡ್ತಾರೆ. ಆರ್ಕೆ ಕೂಡ ಇನ್ನು ಮುಂದೆ ಕೇಸನ್ನೇ ತಗೊಳ್ಳಲ್ಲ ಅಂತ ತಿರುಗಿ ಬಿದ್ದು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಶಕ್ತಿ ಹೋಗಿ ಅವರನ್ನ ಕನ್ವಿನ್ಸ್ ಮಾಡ್ತಿದ್ದಾರೆ. ನಂತರ ಇಲ್ಲಿ ಪೊಲೀಸ್ ಅವರು ಜೆಪಿಯನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಗಾಯತ್ರಿ ದೇವಿ ಬಂದು ನಿಮ್ ಜೊತೆ ಮಾತಾಡಬೇಕು ಪರ್ಸನಲಿ ಅಂತ ಹೇಳ್ತಾರೆ. ಜೆಪಿ ಒಪ್ಪೋದಿಲ್ಲ. ಬಟ್ ಆದ್ರೂ ಕೂಡ ಪೊಲೀಸ್ ಅವರು ಗಾಯತ್ರಿ ದೇವಿಯ ಪರ ಇರೋದ್ರಿಂದ ಅವರು ಹೋಗ್ತಾರೆ. ನಂತರ ಏನಿದು ಜೆಪಿ, ನಿನ್ನ ಪಾಪ ನೋಡೋಕೆ ಆಗೋದಿಲ್ಲ ಅಲ್ವಾ? ಈ ರೀತಿಯಾಗಿ ತುಂಬಾ ವಿಚಾರ ಆಗ್ತದೆ ಅಂದಾಗ ನನಗೆ ನಿನ್ ಜೊತೆ ಮಾತಾಡೋಕೆ ಏನು ಉಳಿದಿಲ್ಲ ಅಂತ ಜೆಪಿ ಹೇಳ್ತಾರೆ. ಅಯ್ಯೋ ಪಾಪ, ನಿನ್ಗೇನು ಉಳಿದಿಲ್ಲ, ಏನ್ ಮಾತಾಡೋಕಿದೆ ಅಲ್ವಾ? ಆದ್ರೆ ಇಡೀ ಜೀವನ ಪರ್ಯಂತ ನೀನು ಜೈಲಲ್ಲೇ ಕಳಿಬೇಕಾಗತ್ತೆ, ನೆಮ್ಮದಿಯಾಗಿ ಅಲ್ಲೇ ಕಳೆದ್ಬಿಡು ಅಂತ ಗಾಯತ್ರಿ ದೇವಿ ಹೇಳಿದಾಗ, ನೀನು ನಿನ್ಗೋಸ್ಕರ ಯಾರ ಜೀವ ಬೇಕಾದ್ರೂ ತೆಗಿತ್ಯಾ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತದ. ಆದ್ರೆ ನನ್ನ ಸೊಸೆ ಭಾರ್ಗವಿ ಇದ್ದಾಳೆ, ಅವಳು ನನ್ನನ್ನ ಕರ್ಕೊಂಡು ಬಂದೇ ಬರ್ತಾಳೆ. ಆ ಭಯ ನಿಮ್ಮಲ್ಲಿ ಶುರುವಾಗಿದೆ, ಅದಕ್ಕೆ ನನ್ನನ್ನು ಭೇಟಿ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ಗಾಯತ್ರಿ ದೇವಿಗೆ ತಿರುಗೇಟನ್ನ ಕೊಟ್ಟು ರೆಬೆಲ್ ಆಗ್ತಿದ್ದಾರೆ ಜೆಪಿ ಪಾಟೀಲ್. ಹಾಗಿದ್ರೆ ಮುಂದಿನ ವಿಡಿಯೋ